ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ನನಗೆ ಇವತ್ತು ಹಾಲಿಡೇ ಇತ್ತು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ವಾಲ್ಡ್ರೋಪ್ ಮೇಕಪ್ ಡ್ರಾ ಅಂತೂ ಎಲ್ಲ ಮೆಸಪ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಯೋಚನೆ ಮಾಡ್ತಾರೆ ಇವತ್ತು ಅದನ್ನು ಕ್ಲೀನ್ ಮಾಡೋಣ ಅಂತ. ಹೇಗೆ ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಈ ಐಡಿಯಾ ಉಳಿತು. ಸೊ ರಸದಿಂದ ಕಸ ಅಂದರೆ ಮನೆಯಲ್ಲೇ ಏನು ಈ ಥರ ಬಾಕ್ಸ್ಗಳು, ಈ ಥರ ರೆಡ್ ಬಾಕ್ಸ್ಗಳೆಲ್ಲ ಇರುತ್ತೆ, ಅದನ್ನು ಯೂಸ್ ಮಾಡಿ ಹೇಗೆ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಎಷ್ಟು ಮೆಸಪ್ ಆಗಿಬಿಟ್ಟಿದೆ. ಎಲ್ಲಾದರೂ ಹೋಗಿ ಬಂದರೆ ಇಲ್ಲ ಯಾರಾದರೂ ಗೆಸ್ಟ್ಗಳು ಬಂದರೆ ಸೊ ಹರಿಬರಿಲಿ ಈ ಥರ ಎಲ್ಲ ಮೆಸಪ್ ಮಾಡಿಬಿಡ್ತೀವಿ. ಅದು ಮತ್ತೆ ಹುಡುಕಿ ರೆಡಿಯಾಗಿ ಆಫೀಸ್ಗೆ ಹೋಗಬೇಕು ಇಲ್ಲ ಮನೆ ಬೇಗ ಕೆಲಸ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೇನೆ. ನಾವು ಪ್ರತಿ ಸಲ ಕ್ಲೀನ್ ಮಾಡ್ತೀವಿ, ಮತ್ತು ಸ್ವಲ್ಪ ದಿನ ಆದಮೇಲೆ ಎಲ್ಲ ಈ ಥರ ಮೆಸಪ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇವತ್ತು ಯೋಚನೆ ಮಾಡ್ತಿದ್ದೆ ಯಾವ ಥರ ಕ್ಲೀನ್ ಮಾಡೋಣ ಅಂದ್ಕೊಂಡು. ನಾವು ಯೂಶ್ವಲಿ ನಮ್ಮ ಕಂಪ್ನಿಗಳಲ್ಲಿ ಇಲ್ಲ IT ಆರ್ಗನೈಸೇಷನಲ್ಲಿ 5S ಅನ್ನೋ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಈ 5S ಅಂದರೆ ಸಾರ್ಟ್, ಸೆಟ್ ಇನ್ ಆರ್ಡರ್, ಶೈನ್, ಸ್ಟ್ಯಾಂಡರ್ಡೈಸೇಷನ್ ಮತ್ತು ಸಸ್ಟೈನೆನ್ಸ್. ಇದು ಬರೀ ಆರ್ಗನೈಸೇಷನ್ ಮಾಡೋಕ್ಕಿಂತ ನಾವು ನಮ್ಮ ಡೈಲಿ ಲೈಫಲ್ಲಿ ಕೂಡ ಇದು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಯಾವ ಥರ ಅಂತ ಹೇಳ್ಕೊಡ್ತೇನೆ. ಸೊ ಸಾರ್ಟ್ ಅಂದರೆ ಫಸ್ಟು ನಾವು ನಮ್ಮ ಥಿಂಗ್ಸ್ನ ಸಾರ್ಟ್ ಮಾಡ್ಕೋಬೇಕು. ಈ ಥರ ನನಗೆ ಮಾಡ್ಕೋತಾ ಇದ್ದಾನಲ್ಲ ನೋಡಿ, ಮೇಕಪ್ ಎಲ್ಲ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದಾನೆ. ಈಗ ಕ್ಲಿಪ್ಸ್ ನಮ್ಮ ಹತ್ರ ಏನೇನಿದೆ ವೆರೈಟೀಸ್, ಈಗ ನನ್ನ ಹತ್ರ ಇರೋದನ್ನ ಹೇಳ್ತೀನಿ. ಈಗ ನಾನು ಮೇಕಪ್ ಎಲ್ಲ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೇನೆ. ಮತ್ತು ವಂಶಿ ಕ್ಲಿಪ್ ಎಲ್ಲ ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಸ್ಟಿಕ್ಕರೆಲ್ಲ ಒಂದು ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಪೌಡ್ರ್, ಲೋಷನ್ಸ್, ಬಾಡಿ ಲೋಷನ್, ಸನ್ಸ್ಕ್ರೀನ್, ಸೊ ಈ ಥರ ಏನೇನಿದೆ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಮತ್ತು ಕೂಮು, ಡೈಲಿ ನಮಗೇನು ಬೇಕೋ, ಡೈಲಿ ಏನು ಜಾಸ್ತಿ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ. ಸೊ ನಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಸೊ ಈಗ ಈ ಥರ ಬಾಕ್ಸ್ ಎಲ್ಲ ಬೇಕು ಅಂದರೆ ಅದು ಆರ್ಡ್ರ್ ಮಾಡ್ತೀವಿ ಇಲ್ಲ ಯೂಶ್ವಲಿ ತೊಗೋತೀವಿ. ಅದ್ರ ಬದಲು ಮನೇಲೇ ಈ ಥರ ವೇಸ್ಟ್ ಬಾಕ್ಸ್ಗಳೆಲ್ಲ ಇರುತ್ತೆ, ಏನಾದರೂ ಆರ್ಡ್ರ್ ಮಾಡಿರ್ತೀವಿ ಆ ಬಾಕ್ಸಲ್ಲೆಲ್ಲ ಇರುತ್ತೆ ನೋಡಿ. ಇದೆಲ್ಲ ಮನೇಲಿರೋದೇ ಯೂಸ್ ಮಾಡ್ತಾ ಇರೋದು. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ಐಡಿಯಾ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಥಿಂಗ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಶೈನ್ ಅನ್ನೋ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಶೈನ್ ಅದು ನಥಿಂಗ್ ಬಟ್ ಲೈಕ್ ಕ್ಲೀನ್ ಮಾಡೋದು. ಏನು ನಾವು ವಸ್ತು ಇಲ್ಲ ಜಾಗ ಮಾಡ್ಕೋತಾ ಇದ್ವಿ ಅದು ಶೈನ್ ರೀತಿಲಿ, ಅಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಈಗ ನಾನು ಸೆಟ್ ಇನ್ ಆರ್ಡರ್ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಟ್ ಇನ್ ಆರ್ಡರ್ ಅಂತ ಹೇಳಿದರೆ ಒಂದೊಂದು ವಸ್ತುನ, ಅಂದರೆ ಈಗ ಏನು ಬಾಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ನಾವು ನೀಟಾಗಿ ಸೆಟ್ಟಲ್ಲಿ ಆರ್ಡ್ರ್ ಮಾಡ್ಕೋಬೇಕು. ಬೇಗ ಕೈಗೆ ಸಿಗೋ ಥರ ಆರ್ಡ್ರ್ ವೈಸ್ ಇಡಬೇಕು. ಈಗ ಸ್ಟ್ಯಾಂಡರ್ಡೈಸ್ ಅನ್ನೋ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ಯಾಂಡರ್ಡೈಸ್ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇಡಬೇಕು. ಈಗ ನಾವು ಹೇಗೆ ಉಪ್ಪನ್ನು ಉಪ್ಪು ಬಾಕ್ಸಲ್ಲಿ ಇಡ್ತೀವಿ, ಖಾರನ ಖಾರ ಬಾಕ್ಸಲ್ಲಿ ಇಡಬೇಕು, ಆ ಥರ ಹೇಗೆ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿರ್ತೀವೋ ಇದು ಅದೇ ಥರ.
ಇದು ಅದೇ ಥರ ಈಗ ಸ್ಟಿಕ್ಕರ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀವಿ, ಲೋಷನ್ ಪೌಡ್ರೆಲ್ಲ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀವಿ, ಕೂಮ್ ಈಗ ಮೇಕಪ್ ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀವಿ. ಸೊ ಆ ಥರ ಸ್ಟ್ಯಾಂಡರ್ಡೈಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಸಾರ್ಟ್ ಮಾಡ್ಕೊಂಡಾಗ ಬೇಗ ಕೈಗೂ ಸಿಗುತ್ತೆ. ಆ ಮಸ್ತನ್ನು ಮತ್ತೆ ಅಲ್ಲಿ ಇಲ್ಲಿ ಇಡೋ ಬದಲು ಅದೇ ಬಾಕ್ಸಲ್ಲಿ ಇಟ್ಟರೆ ನಮಗೆ ಕ್ಲೀನಾಗಿರುತ್ತೆ, ಬೇಗನೂ ಸಿಗುತ್ತೆ. ಸೊ ಇದೇ 5S ಟೆಕ್ನಿಕ್: ಸಾರ್ಟ್, ಸೆಟ್ ಇನ್ ಆರ್ಡರ್, ಶೈನ್, ಸ್ಟ್ಯಾಂಡರ್ಡೈಸ್ ಮತ್ತು ಸಸ್ಟೈನ್ ಅಂತ ಹೇಳಿದ್ರೆ ನಾವು ಇದೇ ರೀತಿ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಈಗ ಒಂದು ವಾರ ಇಟ್ಕೋತೀವಿ ಮತ್ತು ಅವೆಲ್ಲ ಮೆಸಪ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಆ ಥರ ಏನೂ ಯೂಸ್ ಇಲ್ಲ ಅಲ್ವಾ. ಇದು ಬರೀ ನಿಮ್ಮ ವಾಲ್ಡ್ರೋಪ್ ಇಲ್ಲ ಮೇಕಪ್ ಕ್ಲೀನ್ ಮಾಡ್ಕೊಳ್ಳೋದಂತಲ್ಲ, ನೀವು ಕಿಚನಲ್ಲಿ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನೋಡಿ ಬಿಫೋರ್ ಹೇಗಿದೆ, ಆಫ್ಟರ್ ಹೇಗಿದೆ ಅಂತ. ಆಫ್ಟರ್ ಎಷ್ಟು ಕ್ಲೀನಾಗಿ, ಎಷ್ಟು ಸೆಟ್ಟಾಗಿ, ಎಷ್ಟು ಸ್ಟ್ಯಾಂಡರ್ಡ್ ಆಗಿದೆ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.